ಸ್ವಾಗತ. ಜೊತೆಗೆ ಇವತ್ತು ಆಂಟಿ ಕರಪ್ಷನ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ತುಮಕೂರು ಜಿಲ್ಲೆಯಲ್ಲಿ, ಬಹಳ ಖುಷಿಯಾದ ವಿಚಾರ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತು ಕಾರ್ಯಕ್ರಮದ ಬಗ್ಗೆ? ಸರ್, ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಭ್ರಷ್ಟಾಚಾರಗಳನ್ನು ವಿರೋಧಿಸೋದು ಮತ್ತೆ ಅದರ ವಿರುದ್ಧವಾಗಿ ಹೋರಾಡೋದು ನಮ್ಮ ಸಮಿತಿಯ ಮುಖ್ಯ ಧ್ಯೇಯ. ಸಮಾಜದಲ್ಲಿ ತಳಮಟ್ಟದವರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಕರಪ್ಷನ್ಸ್ ನಡೀತಾ ಇದೆ, ಎಲ್ಲಿ ಯಾವ ದೋಷಗಳಿದೆ ಅದನ್ನ ಎತ್ತಿ ಹಿಡಿದು ಅದನ್ನ ಸರಿ ಮಾಡುವಂಥದ್ದು ನಮ್ಮ ಧ್ಯೇಯ ಆಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಮ್ಮ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ನಾವು ನಡೆಯೋದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವತ್ತು ಯಾರೆಲ್ಲ ಗಣ್ಯರು ಬರ್ತಾ ಇದ್ದಾರೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷಗಳ ಜೊತೆಗೆ? ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಶುಕ್ಲಾ ಅವರಿದ್ದಾರೆ, ನಮ್ಮ ಸೌತ್ ಇಂಡಿಯಾ ಅಧ್ಯಕ್ಷರಾದ ಭದ್ರ ಶೆಟ್ಟಿ ಅವರಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರು ಇದ್ದಾರೆ, ಮತ್ತೆ ಇತರ ಎಲ್ಲ ಗಣ್ಯರಿದ್ದಾರೆ. ಅದರ ಜೊತೆಗೆ ಅಜಿತ್ ಹನುಮಂತನವರು ಬರ್ತಾ ಇದ್ದಾರೆ, ಮಾಧ್ಯಮ ಮಿತ್ರರು, ಮತ್ತೆ ಮತ್ತೆ ನಮ್ಮ ಸ್ವಾಮೀಜಿಗಳು ಇದ್ದಾರೆ, ಧರ್ಮಗಳು. ಹೋರಾಟದ ಬಗ್ಗೆ ಆಕ್ಚುಲಿ ನಡೀತಾ ಇರೋದು ನಮ್ಮ ಏನು ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಸಮಿತಿನಲ್ಲಿದ್ದಾರೆ. ಈ ಸಮಿತಿಯಲ್ಲಿರೋ ಎಲ್ಲ ಕಾರ್ಯಕರ್ತರಿಗೆ ಟ್ರೈನ್ ಅಪ್ ಮಾಡುವಂತಹ ಒಂದು ಕಾರ್ಯಾಗಾರ ಇದೆ. ಅವರನ್ನ ಹೇಗೆ ಆಕ್ಟಿವ್ ಆಗಿ ವರ್ಕ್ ಮಾಡಬೇಕು, ಯಾವ ರೀತಿ ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ತಿಳಿಸ್ಕೊಡುವಂತ ಒಂದು ಕಾರ್ಯಾಗಾರ ಇದು. ಈ ಕಾರ್ಯಾಗಾರ ಯಶಸ್ವಿಯಾಗಲಿ ಅಂತ ನಾವು ತುಮಕೂರಿನ ನಮ್ಮ ಎಲ್ಲ 10 ತಾಲೂಕುಗಳ ಸಮಿತಿಗಳನ್ನು ಕರ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇನೆ. ಸರ್, ಈಗ ಭ್ರಷ್ಟಾಚಾರ ಅಂತಿರಲ್ಲ, ಇದು ಭ್ರಷ್ಟಾಚಾರಕ್ಕೆ ಮೂಲ ಯಾವುದು ಅಂತ ಹೇಳ್ತೀರಾ ಸರ್? ಭ್ರಷ್ಟಾಚಾರಕ್ಕೆ ಒಂದು ರೀತಿ ಮೂಲ ಹುಡ್ಕೊಂಡು ಹೋದ್ರೆ ನಾವೇ ಫಸ್ಟ್ ಆಫ್ ಆಲ್ ಜನಗಳೇ ನಾವೇ ಭ್ರಷ್ಟಾಚಾರ ಪ್ರಚೋದನೆ ಮಾಡೋದು. ನಮ್ಮ ಕಾರ್ಯ ಹೇಗಾಗಬೇಕು, ನಮ್ಮ ಕೆಲಸ ಬೇಕಾಗಬೇಕು ಅಂತ ನಾವೇ ಪ್ರಚೋದನೆ ಕೊಡ್ತೀವಿ. ಇದು ಮೂಲತಃ ನಮ್ಮಿಂದ ನಿಂತರೆ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದು. ನಾವು ನಿಲ್ಲಿಸಬೇಕು ಅನ್ನೋದನ್ನ ಹುಟ್ಟು ಹಾಕೋದೇ ಈಗ ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಅಲ್ಲ, ಶಾಸಕಾಂಗ ಕಾರ್ಯಾಂಗ ಏನೋ ವೈಫಲ್ಯ ಆಗಿದೆ, ಬಟ್ ನ್ಯಾಯಾಂಗದಲ್ಲಿ ವೈಫಲ್ಯ ಇದೆಯೇ ಅಂತೀರೋ ಇಲ್ಲ ಅಂತೀರಾ ಸರ್? ಇತ್ತೀಚೆಗೆ ಇದೆ ಅನ್ನೋ ಗುಮಾನಿ ಬರ್ತಾ ಇದೆ, ಅದರಲ್ಲೂ ಬರ್ತಾ ಇದೆ, ಇರಬಹುದು. ಆದ್ರೆ ಅದನ್ನ ಬೇಲಿನೇ ಎದ್ದು ಹೊಲನೆಯ ಸ್ಥಿತಿ ಬಂದಂಗಾಗಿದೆ. ಕೆಲವು RTI ಕಾರ್ಯಕರ್ತರು ಏನು ಹೇಳ್ತಾರೆ ಅಂದರೆ, ನಾವು ಒಂದು ಕೇಸ್ ಆಗ್ತು ಅಂದರೆ 10 ವರ್ಷ 15 ವರ್ಷ ನಡೀತದೆ, ನಾವು ಯಾವ ರೀತಿಯಲ್ಲಿ ಭ್ರಷ್ಟಾಚಾರನ ನ್ಯಾಯಾಂಗದಲ್ಲಿ ಎದುರಿಸೋದು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಾನ್ಯ ಘನ ಸರ್ಕಾರದವರು ಇದಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಒಂದು ಕೇಸು ನ್ಯಾಯಾಲಯಕ್ಕೆ ದಾಖಲಾದರೆ ಇಂತಿಷ್ಟು ಸಮಯದಲ್ಲಿ ಇಂಥ ಕೇಸು, ಉದಾಹರಣೆಗೆ ಒಂದು ಕ್ರೈಮ್ ಕೇಸ್ ಆದರೆ ಇಷ್ಟು ದಿವಸದಲ್ಲಿ ಅದು ಇತ್ಯರ್ಥ ಆಗಬೇಕು, ಒಂದು ಸಿವಿಲ್ ಡಿಸ್ಪ್ಯೂಟ್ ಆದ ಈ ಥರ ಒಂದು ಮಾಸ್ ದಂಗೆ ಆದರೆ ಇಷ್ಟು ದಿವಸದಲ್ಲಿ ಇತ್ಯರ್ಥ ಆಗಬೇಕು ಅನ್ನೋ ಜಡ್ಜಿಗೆ ಒಂದು ಕಟ್ಟುನಿಟ್ಟಾದ ಆಜ್ಞೆ ಕೊಡುವಂತಹ ಒಂದು ಕಾನೂನನ್ನು ನಮ್ಮ ಘನ ಸರ್ಕಾರದ ಶಾಸಕಾಂಗದವರು ಮಾಡಬೇಕನ್ನೋದು ನನ್ನ ವಿನಂತಿಯಾಗಿದೆ. ಇದು ಸಾಧ್ಯ ಅಂತೀರಾ ಸರ್? ಸಾಧ್ಯ ಇಲ್ಲ ಅಂತ ಯಾವುದಿಲ್ಲ ಸರ್. ಸಂವಿಧಾನ ಎಷ್ಟು ಬಾರಿ ಇದುವರೆಗೂ ಪರಿಚ್ಛೇದಗಳನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಸರ್? ಸಾಧ್ಯ ಇಲ್ವರ? ಎಂತೆಂಥವ್ರು ತಿದ್ದುಪಡಿ ಮಾಡಿದ್ರೆ ಇನ್ನೂ ಮಾಡಬಹುದಲ್ಲ. ಯಾಕಂದರೆ ಶಾಸಕಾಂಗ ಕಾರ್ಯಾಂಗನೇ ದೊಡ್ಡ ಭ್ರಷ್ಟಾಚಾರದಲ್ಲಿ ಇರುವಾಗ ನ್ಯಾಯಾಂಗ ಏನು ಮಾಡೋಕ್ಕಾಗುತ್ತೆ ಸರ್? ನ್ಯಾಯಾಂಗದವರು ಆಕ್ಚುಲಿ ಇವತ್ತು ಹೆಚ್ಚು ಬೆಲೆ ಇರೋದು ಯಾವುದಕ್ಕೆ ಸರ್? ನ್ಯಾಯಾಂಗದಲ್ವ ಸರ್ ಬೆಲೆ ಕೊಡೋದು? ಶಾಸಕಾಂಗಕ್ಕೂ ಅಲ್ಲ, ಕಾರ್ಯಾಂಗಕ್ಕೂ ನ್ಯಾಯಾಂಗಕ್ಕೆ ಹೆಚ್ಚು ಜನಸಾಮಾನ್ಯರು ತಲೆಬಾಗೋದು. ಆದ್ರಿಂದ ಜನಸಾಮಾನ್ಯರು ಒಳ್ಳೆ ವ್ಯಕ್ತಿಗಳನ್ನು ಆರಿಸಿ ಕಳಿಸಬೇಕು, ಮೊದಲು ಆದ್ಯ ಕರ್ತವ್ಯ. ಒಳ್ಳೆ ವ್ಯಕ್ತಿಗಳು ಎಲ್ಲಿ ಹೋಗ್ತಾರೆ ಅಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ, ಜನಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ. ಕೇಂದ್ರ ಸಚಿವರು ಒಂದು ಮಾತು ಹೇಳಿದರು, ಮಾಜಿ ಕಾನೂನು ಸಚಿವರು, ನಮ್ಮ ವ್ಯಾಪ್ತಿಯಲ್ಲಿ ಒಳಪಡೋಂಥವ್ರು ಎಲ್ಲ ಜಡ್ಜ್ಗಳು ನಾವು ಹೇಳೋದು ಗೈಡ್ಲೈನ್ಸ್ನು ನೀವು ತಗೋಬೇಕು ಅನ್ನೋ ಲೆವೆಲ್ಗೆ ಅವ್ರು ಮಾತಾಡಿದ್ರು. ಯಾವುದು? ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ತಪ್ಪು ಸರ್. ಯಾರು ಆ ಮಂತ್ರಿ ಹೇಳಿದ್ದಾರೆ, ಆ ಮಂತ್ರಿನ ಫಸ್ಟ್ ನ್ಯಾಯಾಂಗದವ್ರು ಒಳಗೆ ಹಾಕಬೇಕು. ನ್ಯಾಯಾಂಗ ಸರ್ವೋಚ್ಚ ಅಧಿಕಾರ ಇದೆ ಇವತ್ತುನೇ. ತಕ್ಷಣ ಆ ಥರ ಹೇಳಿಕೆ ಕೊಟ್ಟಂತೆ ಅದು ಸಂವಿಧಾನ ವಿರೋಧಿ ಹೇಳಿಕೆ ಅದು. ಹಾಂ, ಅವ್ರೇನು ಹೇಳಿದ್ದು ಅಂದರೆ, ನಾವು ಪ್ರಜೆಗಳಿಂದ ಆಯ್ಕೆ ಆಗಿರೋದು, ನಮ್ಮದೇ ಫಸ್ಟು ಸಿದ್ಧಾಂತನ ಒಪ್ಕೋಬೇಕು, ಹಂಗಂತ ನಮ್ಮದೇ ಒಪ್ಕೋಬೇಕು ಅಂತಲ್ಲ, ನಾವು ಲೀಗಲಾಗಿ ನಾವು ಕರೆಕ್ಟಾಗಿ ಮಾಡ್ತಾ ಇರೋದು, ನಮ್ಮನ್ನು ಒಪ್ಕೋಬೇಕು ಅನ್ನೋ ಲೆವೆಲ್ಗೆ ಸುಪ್ರೀಂ ಕೋರ್ಟ್ಗೆ ಒಂದು ಗೈಡ್ಲೈನ್ಸ್ ಕೊಡೋ ರೀತಿಲಿ ಹೋಗಿದ್ರು. ಅದು ವೈಯಕ್ತಿಕ ಹೇಳಿಕೆ, ಆ ಒಬ್ಬ ಮಂತ್ರಿಯ ವೈಯಕ್ತಿಕ ಹೇಳಿಕೆ. ಆ ವೈಯಕ್ತಿಕ ಹೇಳಿಕೆಯನ್ನು ಮಾನ್ಯ ಘನ ನ್ಯಾಯಾಲಯ ಅಂಗೀಕರಿಸಬಾರ್ದು. ಅದನ್ನ ಸದನದಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ಅದನ್ನ ನ್ಯಾಯಾಲಯ ಹಾಗೂ ರಾಷ್ಟ್ರಪತಿಗಳ ಅಧಿಕಾರ ತಗೊಂಡು ಬಂದ್ರೆ ಮಾತ್ರ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಆಂಟಿ ಕರಪ್ಷನ್ ಸಂಸ್ಥೆ ಏನಿದೆ ಇವತ್ತು ಉತ್ತರ ಭಾರತದಲ್ಲಿ ಒಬ್ಬ ಜಡ್ಜ್ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗುತ್ತೆ, ಆಯ್ತಾ? ಅವ್ರ ವಿರುದ್ಧವಾಗಿ ನಾವು ಹೋರಾಟ ನಡೆಯಿದೆ ಸರ್. ಹೌದು ಸರ್, ಮಾಡಲೇಬೇಕು ಸರ್. ಆಗಿದೆ ಸರ್, ಅವ್ರಿಗೊಂದು ಶಿಕ್ಷಾರ್ಹರೇ ಆಗಬೇಕು ಸರ್. ಶಿಕ್ಷಾರ್ಹರೇ ಇಲ್ಲ, ಏನೇ ಆಗಲಿ ಎಲ್ಲ ಕಡೆ ಬರೀ ಹೆಡ್ಲೈನ್ ಆಗಿ ಬರ್ತವೆ ಅಷ್ಟೇ, ಬಟ್ ಯಾರಿಗೂ ಶಿಕ್ಷೆ ಆಗಿರೋದ್ರ ಬಗ್ಗೆ ಎಲ್ಲೂ ಇಲ್ಲ ಸರ್. ಇವತ್ತು ಲೋಕಾಯುಕ್ತ ಸಂಸ್ಥೆ ಎಷ್ಟು ಅಧಿಕಾರಿಗಳನ್ನ ರೈಡ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅನ್ನೋದು ನೀವು ಒಂದ್ಸಲ ಅಂಕಿಅಂಶ ತಗೊಂಡ್ರೆ ಸರ್. ಹಾಂ ಸರ್, ನಾವು ತಪ್ಪು ತಿಳಿಬೇಡಿ, ನೀವು
ಎಲ್ಲರೂ ಭಾಗಿದ್ದಾರೆ ಅದಕ್ಕೆ, ಆ ಲೂಪ್ ಹೋಲ್ಗೆ. ಆ ಥರ ವಿಫಲರಾಗ್ತಾ ಇರೋದಕ್ಕೆ, ನ್ಯಾಯ ಕೊಡುವಲ್ಲಿ ನ್ಯಾಯ ಸಲ್ಲಬೇಕಾದ ಜಾಗದಲ್ಲಿ ಕಾರಣ ಆಗ್ತಾ ಇರೋ ನಾವು ನೀವು ಎಲ್ಲರೂ. ನಾವು ಹೇಗೆ ಅಂದರೆ, ಇವತ್ತು ನಾವು ಒಬ್ಬರನ್ನ ಅಧಿಕಾರಿ ಕೊಟ್ಬಿಡ್ತೀವಿ ಭ್ರಷ್ಟಾಚಾರಿನ, ಮುಂದೆ ಕೇಸು ಅನಲೈಸಿಂಗ್ ಬರೋ ಫೈನಲ್ ಸ್ಟೇಜಿಗೆ ಬರೋಷ್ಟಕ್ಕೆ ನಾವೇ ಒಳಗಾಗ್ಬಿಡ್ತೀವಿ, ನಾವೇ ಅದನ್ನ ಲೂಪ್ ಹೋಲ್ ಬಿಟ್ಕೊಟ್ಬಿಡ್ತೀವಿ ಯಾರಿಗೆ, ಅಧಿಕಾರಿಗೂ ಅಥವಾ ಬೇರೆ ಇನ್ನೊಂದು ಯಾವುದಕ್ಕೂ ಮಾಮೂಲಿಗೆ ಮಂಚಾಗಿ. ಅದೇ ಮಾಧ್ಯಮದವರು ಸಹ ತಪ್ಪು ತಿಳಿಬಾರ್ದು. ಮಾಧ್ಯಮದವರು ಸಹ ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿ ಪರವಾಗಿ, ಯಾರೋ ಒಬ್ಬ ಅಧಿಕಾರಿನೋ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡ್ತಾರೆ ಮಾಧ್ಯಮದವ್ರನ್ನ. ಎಲ್ಲರೂ ಅಲ್ಲ, ಕೆಲವೊಬ್ರು ಇದ್ದಾರೆ. ಅದರಿಂದಲೂ ಸಹ ವಿಫಲ ಆಗ್ತಾ ಇದ್ದೀವಿ ನ್ಯಾಯ ಸಲ್ಲಬೇಕಾದ್ರಲ್ಲಿ ಅಂತ ನನ್ನ ಅನಿಸಿಕೆ ಏನಲ್ಲ ಸರ್, ಇದು ಅಭಿಪ್ರಾಯ, ಅಚಲವಾದ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕೆ ನಾನು ಕೂಡ